ಸೊ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯಶುನಂದು ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಬಂದುಬಿಟ್ಟು ಸುಮ್ಮನೆ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ, ಏನೂ ಕಂಟೆಂಟ್ ಇಲ್ಲ. ಆ್ಯಂಡ್ ತುಂಬ ದಿವಸ ಆದಮೇಲೆ ನಾನು ಯೂಟ್ಯೂಬ್ ವ್ಲಾಗ್ ಮತ್ತೆ ಮಾಡ್ತಾಯಿದ್ದೀನಿ. ಬಿಕಾಸ್ ಆಫ್ ಸಮ್ ರೀಸನ್ ತುಂಬ 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 ದೊಡ್ಡ ಸ್ಟೋರಿ ಅದು. ನಾನು ಯಾಕೆ ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಂದ್ಬಿಟ್ಟು. ಸೊ ಅದು ಹೋಗ್ತಾ ಹೋಗ್ತಾ ಈ ವ್ಲಾಗಲ್ಲೇ ಶೇರ್ ಮಾಡ್ತೀನಿ, ಇಲ್ಲ ನೆಕ್ಸ್ಟ್ ಯಾವ್ದಾನ ವ್ಲಾಗಲ್ಲಿ ಹೇಳ್ತೀನಿ. ಸೊ ಬನ್ನಿ. ಫಸ್ಟಾಗಿ ನಮ್ಮ ಅಕ್ಕ ನಮಗೆ ಅಡುಗೆ ಮಾಡ್ತಾವಳೆ, ಫಿಗರ್ ರೈಸ್ ಮಾಡ್ತಾವಳೆ. ಆಯ್ಷಾ ಪ್ರಶ ಎಷ್ಟೆಲ್ಲ ಆಗಾದರೂ ನಮ್ಮ ಅಕ್ಕ ಬೆಳಗ್ಗೆ ಹಿಂಗೆ ಗೈಸ್. ನಾನು ಯಾವಾಗಲೂ ಅವಳು ಹಿಂಗಿದ್ದಾಗೆ ತೋರಿಸೋದು. ಮತ್ತು ನಮ್ಮಮ್ಮ ಊರಿಗೆ ಹೋಗಿದ್ದಾರೆ, ನಮ್ಮಪ್ಪ ಇನ್ನೂ ಮಲಗಿದ್ದಾರೆ. ಇವಾಗ ನಾನು ನನ್ನ ಬ್ಯಾಗ್ನ ಪ್ಯಾಕ್ ಮಾಡ್ಕೋಬೇಕು. ನೋಡಿ, ಓದೋದೊಂದೇ ಒಂದು ಬುಕ್ಕು, ಇದೊಂದು ಬುಕ್ ಬೇಕಾಗಿತ್ತು. ಎಷ್ಟು ತೆಗ್ದಿರ್ತೀನಿ ಅಂಗಡಿನ. ಆ್ಯಂಡ್ ತುಂಬ ಅಂದರೆ ತುಂಬ ವೀಡಿಯೋಸ್ ಇದೆ ಶೇರ್ ಮಾಡ್ಕೊಳಕ್ಕೆ. ನಮ್ಮೂರ ಜಾತ್ರೆ ಬರ್ತಿದೆ, ವಿಚ್ ಇಸ್ ಮೈ ಫೇವ್ರೆಟ್ ಫೆಸ್ಟಿವಲ್. ನನಗೆ ಆ ಹಬ್ಬಕ್ಕಂತ ಕಾಯ್ತಾ ಇರ್ತೀನಿ. ಎಲ್ಲರ ಜೊತೆ ಅದು ಹೆಂಗೆ ನಡೆಯುತ್ತೆ, ಏನೇನು ಮಾಡ್ತಾರೆ ಎಲ್ಲ ಶೇರ್ ಮಾಡ್ಕೊತೀನಿ. ಮತ್ತು ಇನ್ನೂ ಸ್ವಲ್ಪ ಪ್ಲ್ಯಾನಿಂಗ್ಸ್ ಆ ಕಡೆ ಈ ಕಡೆ ನಡೀತಾ ಇದೆ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನು ಅಂತ ಹೇಳಲ್ಲ, ಆದಾಗ ಹೇಳ್ತೀನಿ. ಓಕೆ, ಇವತ್ತು ಬನ್ನಿ ನನ್ನ ಬ್ಯಾಗ್ನ ಪ್ಯಾಕ್ ಮಾಡೋಣ. ಏನಾ, ಲೆಟ್ಸ್ ಪ್ಯಾಕ್ ಮೈ ಕಾಲೇಜ್ ಬ್ಯಾಗ್. ಇವತ್ತು ಬಂದುಬಿಟ್ಟು ಬ್ಯಾಗಲ್ಲಿ ನಾನು ಕ್ಯಾರಿ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ. ದಿಸ್ ಈಸ್ ಮೈ ಟೈಮ್ ಟೇಬಲ್. ಅಕಾರ್ಡಿಂಗ್ ಟು ದಟ್ ಬುಕ್ಸ್ ಎಲ್ಲ ತೊಗೊತೀನಿ. ಇಷ್ಟು ಬುಕ್ಸ್ FA OB ಇಂಗ್ಲೀಷ್ ಲ್ಯಾಂಗ್ವೇಜ್ ಎಲ್ಲ ಐತೆ. ಫಸ್ಟು ಬುಕ್ಸ್ ಇಟ್ಕೊಂಡೋದು. ನೆಕ್ಸ್ಟ್ ಇದು ಬಂದು ನನ್ನ ಅಸೈನ್ಮೆಂಟ್ಸ್ ಸಬ್ಮಿಟ್ ಮಾಡಬೇಕು ಇವತ್ತು. ನೆಕ್ಸ್ಟ್ ಕ್ಯಾಲ್ಸಿ, ನಾನು ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ಪೌಚ್, ಇದರಲ್ಲಿ ಪೆನ್ಸಿಲ್ ಸ್ಕೇಲ್ ಎಲ್ಲ ನಾರ್ಮಲ್ ಥಿಂಗ್ಸ್. ಅದಾದಮೇಲೆ ಒಂದು ಲಾಂಗ್ ಸ್ಕೇಲ್ ಮತ್ತು ಚಾಕ್ಲೇಟ್ ಅದು ಫ್ರೆಂಚ್ ಉಪ್ಪಲ್ಲಿ ಇಕ್ತೀನಿ. ಆ್ಯಂಡ್ ಒಂದು ಪರ್ಸ್. ಇವತ್ತು ನನ್ನ ಫ್ರೆಂಡ್ ಬರ್ಡೇ, ಸೊ ವಾಚ್. ಆ್ಯಂಡ್ ಇದು ಸ್ವಲ್ಪ ಸುಮ್ಮನೆ ಕೀಚೈನ್ ಥರ. ಆ್ಯಂಡ್ ದಿಸ್ ಈಸ್ ಆಲ್ವೇಸ್ ಮೈ ಫೇವ್ರೇಟ್. ಈ ಥರ ಸ್ಟಿಕ್ಕರ್ಸ್ ಯಾವ್ದಾನ ಒಂದು ನಾನು ಕ್ಯಾರಿ ಮಾಡ್ತೀನಿ ಸುಮ್ಮನೆ ಇಷ್ಟ ಆಗಿರೋ ಜಾಗದಲ್ಲೆಲ್ಲ ಅನ್ಸೋಕ್ಕೆ. ಆ್ಯಂಡ್ ವಾಟರ್ ಬಾಟಲ್, ಮೈ ಫೋನ್. ಇಷ್ಟು ನನ್ನ ಕಾಲೇಜ್ ಬ್ಯಾಗಲ್ಲಿ. ಸೊ ಇವಾಗ ಊಟ ಮಾಡೋ ಸಮಯ. ಚಿತ್ರಾನ್ನ ಮತ್ತು ಗೆಣಸು ಬೇಯಿಸಿದ್ದಾರೆ ಅಕ್ಕ. ಸೊ ಅದು ತಿಂದು ಕಾಲೇಜ್ಗೆ ಹೋಗೋದು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಂದಿನಿ ಕಾಲೇಜ್ಗೆ ಹೋಗಿರೋ ಕಾರಣ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಮ್ಮ ಊರಲ್ಲಿ ಊರಹಬ್ಬ ಜಾತ್ರೆ ಸ್ಟಾರ್ಟ್ ಆಗಿದೆ, ಮಧುರಮ್ಮ ಹಬ್ಬ ಅಂತ. ಸೊ ವರ್ಲ್ಡ್ ಫೇಮಸ್ ಹಬ್ಬ ಇದು. ಸೊ ಔಟ್ ಆಫ್ ಕಂಟ್ರೀಸಿಂದ ಎಲ್ಲ ಬರ್ತಾರೆ ಈ ಹಬ್ಬನ ನೋಡ್ಕೊಂಡು ಹೋಗೋಕ್ಕೆ. ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ನಮಗೆ ಜಾಯಿನ್ ಆಗ್ಬೋದು ಬಂದಿರೋ ನಮ್ಮ ಹಬ್ಬಕ್ಕೆ. ಸೊ ಇವತ್ತು ಸ್ಟಾರ್ಟಿಂಗ್ ಡೇ. ಆಂಜನೇಯ ಸ್ವಾಮಿಗೆ ಬೆಲ್ದಾರ್ತಿ ಇರುತ್ತೆ. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ಸೊ ಅಲ್ಲಿಗೆ ಹೋಗಿ ಮಿಕ್ಕಿದ್ದು ವಿಡಿಯೋ ತೋರಿಸ್ತೀನಿ ನಾನು. ಟಮಟೆ ಸೌಂಡ್ ನಿಮಗೆ ಕೇಳಿಸಿದೆ ಅನಿಸುತ್ತೆ. ಸೊ ಈಗ ಆನ್ ದ ವೇ ಇದ್ದೀವಿ ದೇವಸ್ಥಾನಕ್ಕೆ. ಸೊ ಮಿಕ್ಕಿದ್ದು ಏನಿದ್ರು ಅಲ್ಲಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ಗೈಸ್. ನೋಡಿ, ದೇವಸ್ಥಾನ ಎಲ್ಲ ಅಲಂಕಾರ ಮಾಡಿದ್ದಾರೆ. ಇದು ನಮ್ಮ ಪೂಜೆ ಸಾಮಾನು. ಒಳಗಡೆ ಫುಲ್ ರಶ್ ಇದ್ದಂಗಿದೆ. ಬಿಡ್ಕೋಸ್ತಾವ ವಿಡಿಯೋ తీసుకొస్తావా?
तेलावल्दान गोत्रपोष्य वीरपरेड्डी वीरपरेड्डी नाम देश पद्मा पद्मा नाम देश यशस्विनी नाम देश नंदिनी नंदिनी नाम राम रेड्डी नाम देश नेहा नेहा नाम देश हेमंत रेड्डी हेमंत रेड्डी नाम देश साकुश्याम ಸೊ ನಮ್ಮ ಅಕ್ಕ ವಿಡಿಯೋ ಮಾಡಿರೋದನ್ನೆಲ್ಲ ನೋಡಿರ್ತೀರ. ಅದು 20ಗೆ ಮಾಡಿದ್ದು. ಅದು ಬಂದುಬಿಟ್ಟು ಆಂಜನೇಯನಿಗೆ ಬೆಲ್ದಾರ್ಥ ಅಂತ ಮಾಡ್ತಾರೆ. ಸೊ ಅದನ್ನು ಮಾಡಿ ಅಲ್ಲಿ ಮತ್ತು ಲಾಸ್ಟಲ್ಲಿ ದೇವ್ರನ್ನೆಲ್ಲ ತೊಗೊಬರ್ತಾರಲ್ಲ ಅದನ್ನು ಕಲಶ ತೇರ್ ಮೇಲೆ ಇಡ್ತಾರೆ. ಸೊ ಅದನ್ನೆಲ್ಲ ನಮ್ಮ ಅಕ್ಕ ವಿಡಿಯೋ ಮಾಡಿದ್ಲು. ನಾನು ಕಾಲೇಜ್ಗೆ ಹೋಗಿದ್ದೆ ಆ್ಯಂಡ್ ಮನೆಗೆ ಬಂದು ಇಲ್ಲಿ ನೆಕ್ಸ್ಟ್ ಡೇ ಮಧುರಮ್ಮನಿಗೆ ದೀಪ ಇಕ್ಕೋದಕ್ಕೆ ನಾವು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಏನು ಮಾಡೋದಂದರೆ ಫಸ್ಟು ಬೆಲ್ಲನ ಪಾಕ ತೊಗೋಬೇಕು. ಸೊ ನಮ್ಮ ಅಪ್ಪ ಇಲ್ಲಿ ಪಾಕ ತೊಗೊಳೋದಕ್ಕೆ ಗಟ್ಟಿ ಆಗೈತಾ ಇಲ್ವಾ ಅಂತ ನೀರಲ್ಲಿ ಹಾಕಿ ಚೆಕ್ ಮಾಡ್ತಾಯಿದ್ದಾರೆ. ಅದು ಕೈಗೆ ಉಂಟೆ ಥರ ಸಿಗೋ ಗಂಟ ಫುಲ್ಲು ತಿರ್ಸ್ಕೊಂಡು ಮತ್ತು ಅಕ್ಕಿ ಇಟ್ಟು ಒಂದಿನ ಮುಂಚೆನೇ ನೆನೆಸಿ ಅದನ್ನೆಲ್ಲ ಹಾರಾಕಿ ಮಿಷಿನ್ಗೆ ಹೊಡ್ಸ್ಕೊಂಬರ್ತಾರೆ. ಅದನ್ನು ಮಿಷಿನ್ ಹೊಡ್ಸ್ಕೊಬಂದಿರೋ ಅಕ್ಕಿ ಹಿಟ್ಟನ್ನ ಈ ಥರ ಬೆಲ್ಲ ಪಾಕಕ್ಕೆ ಬಂದಮೇಲೆ ಅದರಲ್ಲಿ ಈ ಥರ ಉಂಟೆ ಕಡ್ದಿರೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ದೀಪಗಳ ಥರ ಮಾಡಿ, ಅಂದರೆ 9 ದೀಪಗಳು ಮಾಡಬೇಕು. 9 ದೀಪಗಳನ್ನ ನಾವು ಮತ್ತೆ ಡಿವೈಡ್ ಮಾಡ್ತೀವಿ. ಈ ದೇವ್ರಿಗೆ 2 ದೀಪ 4 ದೀಪ ಆ ಥರ. ನಿನ್ನೆ ಆಂಜನೇಯ ದೇವಸ್ಥಾನಕ್ಕೆ ನಮ್ಮ ಅಕ್ಕ ವೀಡಿಯೋ ಮಾಡ್ಕೊಂಡು ಹೋಗಿದ್ನಲ್ಲ, ಅದರಲ್ಲಿ ಬಂದುಬಿಟ್ಟು ಬೆಲ್ಲದ ಹಚ್ಚದಲ್ಲಿ ದೀಪ ಹಚ್ಚೋದು. ಆ ಬೆಲ್ಲ ಮತ್ತು ಅಕ್ಕಿ ನೆನೆಸಿದಾಗ ನೀರಿರುತ್ತಲ್ಲ ಅದರಲ್ಲಿ 1 ಗ್ಲಾಸಸ್ ನೀರು ಫಸ್ಟ್ ಸ್ಟಾರ್ಟಿಂಗ್ ಇದರಲ್ಲಿ ಬೆಲ್ಲ ಕರಗೋಕ್ಕೆ ಹಾಕ್ತೀವಲ್ವ ಆವಾಗ ಬಂದುಬಿಟ್ಟು ಅದನ್ನು ಹಾಕಬೇಕು ಅಂತ. ಸೊ ಇವಾಗ ಅದನ್ನೆಲ್ಲ ಹಾಕಿ ನಮ್ಮಮ್ಮ ಇವಾಗ ನಮ್ಮ ದೊಡ್ಡಮ್ಮ ಅಕ್ಕಿ ಹಿಟ್ಟು ಹಾಕ್ತಿದ್ದಾರೆ, ನಮ್ಮಮ್ಮ ತಿರುಗಿಸ್ತಾ ಇದ್ದಾರೆ. ಅದನ್ನು ತುಂಬ ಕ್ಲೀನಾಗೆ ತಿರ್ಸ್ಕೋಬೇಕು. ಒಂಚೂರು ಉಂಟೆ ಕಟ್ಟಬಾರ್ದು, ಉಂಟೆ ಕಟ್ಟಿದರೆ ಚೆನ್ನಾಗಿರಲ್ಲ ಆ ಥರ. ಇದು ಬಂದುಬಿಟ್ಟು ನಾವು 2 ಮನೆಗೆ ಮಾಡ್ತಾಯಿರೋದು, ನನಗೆ ಮತ್ತು ನಮ್ಮ ಚಿಕ್ಕಮ್ಮ ಮನೆಗೆ. ಸೊ ಅದಕ್ಕೆ ಇವಾಗ ನೋಡಿ ಫುಲ್ಲು ಅಕ್ಕಿ ಹಿಟ್ಟು ಅಂದರೆ ಎಷ್ಟು ನಾವು ಅಕ್ಕಿ ಹಿಟ್ಟು ತೊಗೊಂಡಿದ್ದೀವೋ ಅಷ್ಟು ಸರಿ ಸಮಾನವಾಗಿ ಬೆಲ್ಲ ತೊಗೊಂಡು ಅದನ್ನು ಹಾಕ್ಕೋಬೇಕು. ಸೊ ಇವಾಗ ರೆಡಿ ಆಗಿದೆ. ಸ್ಟವ್ನಿಂದ ಕೆಳಗಡೆ ಇಟ್ಕೊಂಡು ಅದನ್ನು ಇನ್ನೂ ಸ್ವಲ್ಪ ಕ್ಲೀನಾಗಿ ವೈಟ್ ಆಗಿರೋದನ್ನು ಏನು ಕಾಣಿಸಿದಂಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಅದನ್ನು ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡಿಲ್ಲ, ಏನೂ ಕಂಟೆಂಟ್ ಇದ್ದಿಲ್ಲ ಅಂತ. ಇದು 2 ಡೇಸ್ ಆದಮೇಲೆ ನಮ್ಮೂರ ಹಬ್ಬಕ್ಕೆ ಒಂದಿನ ಮುಂಚೆನೇ ದೀಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ. ಅದಕ್ಕೆ ಬೆಳಗ್ಗೆ ಎದ್ದು ಅರ್ಶಿನ ಕುಂಕುಮ ಇಕ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ನಮ್ಮ ಊರ ಹಬ್ಬ 2nd ಡೇ ಆ್ಯಂಡ್ ಮನೇಲಿ ಏನೇನು ಮಾಡಿದ್ದೀವಿ ಎಲ್ಲ ತೋರಿಸ್ತೀನಿ. ಯಾರ್ಯಾರು ಇದ್ದಾರೆ, ಯಾರ್ಯಾರು ಬರ್ತಾರೆ ಎಲ್ಲ. ಮತ್ತು ಇವಾಗ ಬಂದುಬಿಟ್ಟು ದೀಪ ರೆಡಿ ಮಾಡಬೇಕಂತೆ, ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ರೆಡಿ ಮಾಡೋಣ. ಆ್ಯಂಡ್ ದಿಸ್ ಇಸ್ ಮೈ ಲುಕ್. ಫಸ್ಟ್ ನೋಡಿಬಿಡಿ. ಕಮ್ ಆನ್, ಫಸ್ಟ್ ಯಾರು ಬಂದಿದ್ದಾರೆ ಎಲ್ಲರಿಗೂ ಹಾಯ್ ಹೇಳೋಣ. ಹಾಯ್ చెప్పు ಬಿರ್ನಾ. ಆ್ಯಂಡ್ ದಿಸ್ ಇಸ್ ದೀಪ. ಹಾಯ್ ವರ್ಷು, ಹಾಯ್ చెప్పు. మా యూట్యూబ్ ఛానల్ ఇది, నిన్నేసేస్తాను ఈరోజు. సో ದಿಸ್ ಇಸ್ ಮೀ. ಇದೆಲ್ಲ ನೋಡಿ ಇಷ್ಟೊತ್ತು ಗೆಟ್ ರೆಡಿ ವಿತ್ ಮೀ ಮಾಡಿರೋದು. ಸೊ ಇವಾಗ ದೀಪ ರೆಡಿ ಮಾಡೋಣ ಬನ್ನಿ. ಆ್ಯಂಡ್ ಪೂಜೆ
ಹೆಂಗಾಗಿದೆ ಅಂತ ಹೇಳಿ. ಇಷ್ಟೇ ಆ సింపుల్ పూజ. ఇక్కడ చూడే పెద్దమ్మ. ఓహో చూడమ్మా, నాకిನ್ನ ತೊಲ್ಲగా ఉందంట, ತೊಲ್ಲగా. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮಿಕ್ಕಿದ್ದನ್ನ ಶೇರ್ ಮಾಡ್ಕೊತೀನಿ.